ಕಬಡ್ಡಿ ಕ್ಷೇತ್ರದ ಸಾಧಕರು ಸಂಬಂಧ ಶ್ರೀಯುತ BC ರಮೇಶ್ ಅವರು ಅರ್ಜುನ ಪ್ರಶಸ್ತಿ ಪುರಸ್ಕೃತರು. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಮುಂದಿನ ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅವರು ಸಹ ಈ ಒಂದು ತಂಡದ ವೀಕ್ಷಣೆಯಲ್ಲಿದ್ದಾರೆ. ಬೆಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಈ 5ನೇ ವರ್ಷದ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಇಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ತುಂಬಿರುವುದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನೋಡಿ, ಒಂದು ವಿಶೇಷ ಸೂಚನೆ, ದಯಮಾಡಿ ಆಟಗಾರರಿಗೆ ಚೇರ್ಗಳನ್ನ ಬಿಟ್ಕೊಡ್ಬೇಕು. ನೀವು ಎಕ್ಸ್ಟ್ರಾ ಪ್ಲೇಯರ್ಸ್ ಕೋರ್ಟ್ ಇಂದ ಹೊರಗಡೆನೆ ಕೂತ್ಕೊಳ್ಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಅವರಿಗೆ ಚೇರ್ನ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಹಾಗೆಯೇ ಔಟ್ ಆದ ಆಟಗಾರ ಕುಳಿತುಕೊಳ್ಳೋಕೆ 6 ಚೇರ್ಗಳನ್ನ ದಯವಿಟ್ಟು ಬಿಟ್ಟಿರಬೇಕು. ಅದನ್ನ ಯಾರು ತಗೊಳ್ಬಾರ್ದು ಅಂತ ಮನವಿ ಮಾಡ್ಕೊಳ್ತೇವೆ. ಹಾಗೆಯೇ ಕೋರ್ಟ್ ಒಳಗಡೆ ಯಾರು ಕೂತ್ಕೊಳ್ಬಾರ್ದು ಸರ್, ನಮ್ಮ ಆಯೋಜಕರು ಸದಸ್ಯರು ಯಾರು ಕೋರ್ಟ್ ಒಳಗಡೆ ಕೂತ್ಕೊಳ್ಬಾರ್ದು. ಮ್ಯಾಟ್ ಮೇಲೆ ಚೇರ್ನ ಹೊರಗಡೆ ಹಾಕಿ ದಯವಿಟ್ಟು. ಆರಂಭ. ಮದಗಜಗಳ ಹೋರಾಟ ಅಂದ್ರೆ ತಪ್ಪಾಗಲಾರದು. 2 ಬಲಿಷ್ಠ ತಂಡಗಳ ಮುಖಾಮುಖಿ. ಸೋಲನ್ನೇ ಕಾಣದ ತಂಡಗಳಂದ್ರೂ ಕೂಡ ತಪ್ಪಿಲ್ಲ. ನಾಕ್ಔಟ್ ಹಂತದಿಂದ ಯಾವ ಪಂದ್ಯದಲ್ಲೂ ಕೂಡ ಸೋಲನ್ನು ಕಾಣದ 2 ತಂಡಗಳು ಇದೀಗ ಮುಖಾಮುಖಿಯಾಗಿ. ಧನರಾಜ್ ತಮ್ಮ ದಾಳಿ ಸಾಮಾನ್ಯವಾಗಿ ಕಬಡ್ಡಿ ಆರಂಭಿಕ ಹಂತದಲ್ಲಿ ಈ ರೀತಿ ಸಮಾಧಾನವಾಗಿ ಕಾಣುತ್ತೆ. ಹೋಗ್ತಾ ಹೋಗ್ತಾ ಪಂದ್ಯದ ಬಿಸಿ ಸಂಪೂರ್ಣ ಏರ್ತಾ ನೋಡುಗರನ್ನ ತುದಿಗಾಲಲ್ಲಿ ನಿಲ್ಲಿಸಬಲ್ಲಂತ ಒಂದು ಆಟ ಕಬಡ್ಡಿ. ಶೇಖರ್ ಸರ್ ಇವರೇ ನೋಡಿ, ಮಲ್ಲಿಕ್ ಆಶೀಶ್ ಮಲ್ಲಿಕ್ ದಾಳಿಯಲ್ಲಿ ನೀಲಕಾಯದ ಆಟಗಾರ ಜರ್ಸಿ ನಂಬರ್ 9ರಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ತಮ್ಮ ತಂಡ ಫೈನಲ್ ಹಂತವನ್ನು ಪ್ರವೇಶ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ದಾಳಿಕಾರ ಪ್ರಥಮ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಿದ್ದಾರೆ. ಮ್ಯಾಟ್ ಮೇಲೆ ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಜೊತೆಗೆ ಪ್ರಮುಖ ದಾಳಿಕಾರನಾಗಿ JK ಅಕಾಡೆಮಿ ತಂಡ ಫೈನಲ್ ಹಂತ ಪ್ರವೇಶ ಮಾಡೋದಕ್ಕೆ ರೂವಾರಿ ಅಂದ್ರೆ ತಪ್ಪಾಗಲಾರದು ವಿಶ್ವರಾಜ್. ನೀಲಕಾಯದ ದೃಢಕಾಯದ ಆಟಗಾರ, ಯುವ ಆಟಗಾರರ ನಡುವೆ ಯಾವ ರೀತಿಯ ಪ್ರದರ್ಶನ ಬರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವರನ್ನ ಟ್ಯಾಕಲ್ ಮಾಡಲು ಯಾವ ರೀತಿಯ ಹೊಂಚನ್ನು ರೂಪಿಸಿದ್ದಾರೆ ಯುವ ಆಟಗಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ರಕ್ಷಣಾತ್ಮಕ ಆಟ 2 ಕಡೆಯಲ್ಲಿ ಕಾಣ್ತಾ ಇದೆ. ಹೆಚ್ಚು ಅಟ್ಯಾಕ್ ಬರಲಿಲ್ಲ. ಮತ್ತೊಂದು ಎಂಟಿ ರೇಡ್ನೊಂದಿಗೆ ವಾಪಸ್ ಆದ್ರೆ ಹೆಚ್ಚು ಎಂಟಿ ರೇಡ್ಗಳಿಗೆ ಅವಕಾಶ ಇಲ್ಲ ಕಬಡ್ಡಿಯಲ್ಲಿ. 2 ಎಂಟಿ ರೇಡ್ಗಳ ನಂತರ ಒಂದು ಡೂ ಆರ್ ಡೈ ಬರುತ್ತೆ. ವಾಪಸ್ ಬರುವ ಅವಕಾಶ ಇರೋದಿಲ್ಲ. ಅದಕ್ಕೆ ಮುಂಚೆನೇ ನಿರ್ಧಾರ ತೆಗೆದುಕೊಳ್ತಾರೆ ನಮ್ಮ ಕನ್ನಡಿಗ ಬೆಳಗಾವಿ ಉತ್ತರ ಕರ್ನಾಟಕ ಮೂಲದ ಗಣೇಶ್ ತಮ್ಮ ದಾಳಿಯಲ್ಲಿ ಇವರು ಕೂಡ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದಾರೆ. ಆಂಕಲ್ ಹೋಲ್ಡ್ ಕೌಶಿಕ್ ಕಡೆಯಿಂದ ಸೆಕೆಂಡ್ ಮ್ಯಾನ್ ಜಾಗದಿಂದ ಆಂಕಲ್ ಹೋಲ್ಡ್ ಅನ್ನ ತೆಗೆದುಕೊಳ್ತಾರೆ. ಅದ್ಭುತವಾದಂತಹ ಒಂದು ಪ್ರದರ್ಶನ. ಡೂ ಆರ್ ಡೈ ಪಂದ್ಯದ ಮೊಟ್ಟ ಮೊದಲ ಡೂ ಆರ್ ಡೈ ಅನ್ನ ನೋಡ್ತಾ ಇದ್ದೇವೆ. ಅಂಕವನ್ನ ಪಡಿಲೇಬೇಕಾದ ಒತ್ತಡದಲ್ಲಿ ವಿಶ್ವರಾಜ್ ಇದೀಗ 6 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆನ್ ಆಗಿದೆ. ಬೋನಸ್ ಪಡಿತಾರ, ಟಚ್ ಪಾಯಿಂಟ್ ಅನ್ನ ಪಡಿತಾರ, ಕಾದು ನೋಡಬೇಕಾಗಿದೆ. ತುಂಬಾ ಡೀಪ್ ಆಗಿ ಅಟ್ಯಾಕ್ ಮಾಡುವ ಪ್ರಯತ್ನ. ಟಚ್ ಮಾಡಿದ್ದೇನೆ ಅಂತಾರೆ, ಇನ್ಮೇಲೆ ಅಟ್ಯಾಕ್ ಮಾಡ್ತಾರೆ. ವಾದ ಮಾಡಬೇಡಿ, ತೀರ್ಪುಗಾರ ತೀರ್ಮಾನ ನೀಡುತ್ತಾರೆ. ಔಟ್ ಅನ್ನೋದು ಅಂಪೈರ್ ತೀರ್ಮಾನ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಟಚ್ ಮಾಡಿದ್ದೇನೆ ಅಂತ ಡೂ ಆರ್ ಡೈನ ಒತ್ತಡದಲ್ಲಿ ಅಂಕವನ್ನು ಗಳಿಸಲೇಬೇಕಿತ್ತು. ಗಳಿಸಿಕೊಂಡಿದ್ದಾರೆ. 2 ಅಂಕಗಳನ್ನು ಈಗಾಗಲೇ JK ಅಕಾಡೆಮಿ ಗಳಿಸಿಕೊಂಡಿದೆ. ಮತ್ತೊಮ್ಮೆ ಮಲ್ಲಿಕ್ ಇದಪ್ಪ ಕಬಡ್ಡಿ ಕೈನಲ್ಲಿ ಟಚ್ ಮಾಡ್ತಾರೆ ಅನ್ಕೊಳ್ತಿರುವಾಗಲೇ ಕಾಲ್ನಲ್ಲಿ ಕಿಕ್ ಮಾಡೋದ್ರ ಮುಖಾಂತರ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾರೆ. ಚಾಲಾಕಿತನದ ಆಲೋಚನೆ ದಾಳಿಕಾರನಿಂದ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಲ್ಲಿ ಯಶಸ್ಸನ್ನ ಕಾಣೋದ್ರ ಜೊತೆಗೆ ಒಂದು ಅಂಕವನ್ನು ಪಡೆದು ತಮ್ಮ ತಂಡವನ್ನು ಸೇರ್ಕೊಳ್ತಾರೆ. ಕೌಶಿಕ್ ವೇಗದ ದಾಳಿಕಾರ, ಅದ್ಭುತವಾದಂತ ರೀಚಿಂಗ್ ನೋಡ್ಬೋದು. ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್. ಪ್ರಮುಖ ದಾಳಿಕಾರನ ಅಂಕಣದ ಒಳಭಾಗಕ್ಕೆ ಕರೆದುಕೊಳ್ತಾರೆ. ಮತ್ತೆ ಮಲ್ಲಿಕ್ ಆಡುತ್ತಿರುವ ಮೊದಲ ಪಂದ್ಯಾವಳಿ ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ. ಇವರಿಗಾಗಿ ಅವರ ತಂಡವನ್ನು ಸಪೋರ್ಟ್ ಮಾಡುವಲ್ಲಿ ಪ್ರೇಕ್ಷಕರಿದ್ದಾರೆ ಅಂದ್ರೆ ಇವರ ಆಟ ಎಷ್ಟರ ಮಟ್ಟಿಗೆ ಅನ್ನೋದನ್ನು ನಾವು ಕಲ್ಪನೆ ಮಾಡಿಕೊಳ್ಬಹುದು. ಜೆರ್ಸಿ ನಂಬರ್ 9ರಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರುವ ಆಶೀಶ್ ಮಲ್ಲಿಕ್ ಮತ್ತೊಂದು ಎಂಟಿ ರೈಡ್ ಅಂದ್ರೆ ತಾಳ್ಮೆಯ ಪ್ರದರ್ಶನವನ್ನು ತೋರಿಸ್ತಾ ಇರೋದಲ್ಲಿ ರೈಸಿಂಗ್ ಬುಲ್ಸ್. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಬುಲ್ಸ್ನ
ಮುಖ್ಯ ತರಬೇತುದಾರರಾಗಿರ್ತಕ್ಕಂಥ BC ರಮೇಶ್ ಸರ್ ಅವರ ಗರಡಿಯಲ್ಲಿ ಪಳಗಿರುವ ಈ ತಂಡ ಇದೀಗ ಫೈನಲ್ನಲ್ಲಿ ಪಂದ್ಯವನ್ನು ಆಡ್ತಾ ಇರೋದು ಯುವ ಆಟಗಾರರು. ಕೌಶಿಕ್ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾರೆ. ಗಣೇಶ್ ಮತ್ತವರು ಕಳೆದ ಪಂದ್ಯದ ಗೆಲುವಿನ ರೂವಾರಿ ಅಂದರೆ ತಪ್ಪಾಗಲಾರದು. ಸಾಕಷ್ಟು ಅಂಕಗಳನ್ನು ತಂಡಕ್ಕಾಗಿ ಹೊತ್ತು ತಂದಂತ ಆಟಗಾರ. ವೇಗದ ಪ್ರಯತ್ನ ಕಂಪ್ಲೀಟ್ ಭಾಗದಲ್ಲಿ ಶಕ್ತಿ ಎರಡರ ಪ್ರದರ್ಶನ ಇದೀಗ ಮೂರು ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದ್ದ ಯಾವ ತಂಡ ಚಾಂಪಿಯನ್ ಆಗುತ್ತಾ ಆ ತಂಡಕ್ಕೆ ಸಿಗ್ಲಿಕ್ಕಿದೆ 2 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ. ಇದೀಗ ಮತ್ತೆ ತಂಡದ ಇಬ್ಬರು ಪ್ರಮುಖ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಅವರು ಒಳಗಡೆ ಬರಬೇಕಾದ್ರೆ ಇಲ್ಲಿ ಟಚ್ ಪಾಯಿಂಟ್ ಅನ್ನೇ ಪಡಿಬೇಕು ಅಥವಾ ಬೋನಸ್ ಪಾಯಿಂಟ್ ಪಡೆದು ಅಂಕದ ಅಂತರವನ್ನು ಹೆಚ್ಚಿಸಿಕೊಳ್ಬೇಕು. ಸದ್ಯಕ್ಕೆ ಈಕ್ವಲೈಸರ್ 3-3 ಸಮಬಲದ ಹೋರಾಟದ ನಡುವೆ ಮತ್ತೊಂದು ಟಚ್ ಪಾಯಿಂಟ್ ಸಿಕ್ಕಿದೆಯಾ? ಸಿಕ್ಕಿದೆ. ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದೆ, ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಒಂದು ಟಚ್ ಪಾಯಿಂಟ್ ಸಿಕ್ಕಿದೆ. ತಮ್ಮ ಉದ್ದನೆಯ ಕೈಗಳ ಸದುಪಯೋಗ ಪುಷ್ಪರಾಜ್ ಕಡೆಯಿಂದ. ಮತ್ತೆ ಆಶೀಶ್ ಮಾಲಿ ಕಿಕ್ ಮಾಡುವ ಪ್ರಯತ್ನ. ಮತ್ತದೇ ತಾಳ್ಮೆ ಆಟದ ಪ್ರದರ್ಶನ. 3 ಬಾರಿ ಎಂಟಿ ರೈಡ್ ತೆಗೆದುಕೊಂಡಿದ್ದಾರೆ ಆಶಿಮಲ್. ಕಾದು ನೋಡಬೇಕಿದೆ ಅವರ ಆಟಕ್ಕಾಗಿ ಕಾಯುತ್ತಿರುವ ಪ್ರೇಕ್ಷಕರಿಗೆ. ಸದ್ಯಕ್ಕೆ ವಿಶ್ವರಾಜ್ ಚಾಲ್ತಿಯಲ್ಲಿ ಈಗಾಗಲೇ 2 ಬಾರಿ ಯಶಸ್ವಿ ರೈಡ್ಗಳನ್ನು ಗಳಿಸಿಕೊಂಡಿದ್ದಾರೆ. ಜರ್ಸಿ ನಂಬರ್ 8ರಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ ಕೂಡ. ಯುವ ಆಟಗಾರರ ನಡುವೆ ಬಲಿಷ್ಠ ಆಟಗಾರ ಟ್ಯಾಕಲ್ ಮಾಡಲಿದ್ದಾರೆ. ಯುವ ಆಟಗಾರ ಬಂದಿದೆ. ಕಳೆದ ಪಂದ್ಯಗಳಲ್ಲಿ ಅವರ ದಾಳಿಯನ್ನ ಗಮನಿಸಿದ್ದಾರೆ. ತರಬೇತುದಾರರು ಅವರನ್ನ ಸರಿಯಾಗಿ ತಯಾರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಕಾದು ನಿಂತಿದ್ರು. ಅವರ ಒಂದು ರಾಂಗ್ ಫುಟ್ ವರ್ಕ್ ಆಗಿ ಕಾದು ನಿಂತಿದ್ರು. ಸಂಪೂರ್ಣ ಒಳಭಾಗಕ್ಕೆ ನುಗ್ಗುವ ಪ್ರಯತ್ನದಲ್ಲಿ ಟ್ಯಾಕಲ್ ಬಂದಿದೆ. ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡಿ ಈ ಕಡೆಗೆ JK ಅಕಾಡೆಮಿ ತಂಡದ ಕಡೆಗೆ ತೇಜಸ್ ರನ್ನಿಂಗ್ ಹ್ಯಾಂಡ್ ಟಚ್ ಈ ಬಾರಿ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೇರವಾದ ಅಟ್ಯಾಕ್. ಕೌಶಿಕ್ ಅಂಕಗಳ ಅಂತರ ಬದಲಾಗ್ತಾ ಇದೆ. 5-4 ಒಂದು ಅಂಕದ ಅಂತರದ ಮುನ್ನಡೆ ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ. ಮತ್ತು ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಆಶೀಶ್ ಮಲ್ಲೆ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರನಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಸಾಕಷ್ಟು ನೀಲಕೈದ ಎತ್ತರದ ನಿಲುವಿನ ಆಟಗಾರನಾಗಿ ಪಂದ್ಯಾವಳಿ ಉದ್ದಕ್ಕೂ ಸಹ ಅದ್ಭುತ ಪ್ರದರ್ಶನ ನೀಡಿದಂತಹ ಆಟಗಾರ. ರೈಟ್ ನಲ್ಲಿ ಕೌಶಿಕ್ JK ಅಕಾಡೆಮಿ ಕಾಸರಗೋಡು ತಂಡದ ಆಟಗಾರ. ಪ್ರಸ್ತುತ ಡೆಲ್ಲಿಯಲ್ಲಿ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಒಬ್ಬ ಕಾಸರಗೋಡಿನ ಶ್ರೇಷ್ಠ ದಾಳಿಗಾರ. ಸ್ವಲ್ಪ ಮಾತನಾಡಬೇಕು. ಮಧ್ಯದಾಳಿಯಲ್ಲಿ ಆಶೀಶ್ ಮಲ್ಲಿಕ್ 4 ಆಟಗಳು ನೋಡಿದ ಸಾಕಷ್ಟು ವೇಗದ ಒಂದು ಪಾದಗಳ ಚೆಲ್ಲುವ ಎಲ್ಲದಕ್ಕಾಗಿ ಬಲವಾದಂತ ಮನವಿ ಇದೆ. ಕಾಪಾಡೋಣ ತೀರ್ಪುಗಾರ ತೀರ್ಮಾನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಮಿರ್ಜಾ ಅವರು ಔಟ್ ಆಗಿ ಹೊರಗಡೆ ಹೋಗ್ತಾರೆ. ಮಾಡು ಇಲ್ಲವೇ ಮಾಡಿ ಡಿಸೈಡ್ ರನ್ ನಲ್ಲಿ ಧನ್ರಾಜ್
ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಸಾಧನೆ ಮಾಡ್ತಾ ಇರುವಂತಹ ಆಟಗಾರ. ಸಾಕಷ್ಟು ವೇಗದ ದಾಳಿ, ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೀಪಕ್, ರೈಟ್ ಕವರ್ ಭಾಗದಲ್ಲಿ ಸತ್ಯಪ್ಪ. ಉತ್ತಮವಾದಂತಹ ಆಂಕಲ್ ಹೋಲ್ಡ್ ರೈಸಿಂಗ್ ಬುಲ್ಸ್ ತಂಡದ ಆಟಗಾರರಿಂದ ಪಂದ್ಯದ ಆರಂಭಿಕ ಹಂತದಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ರೈಸಿಂಗ್ ಬುಲ್ಸ್. ಮತ್ತೆ ಬಂದ ಗಣೇಶ ಸೂಪರ್ ಟ್ಯಾಕಲ್ ಆಗಿದೆ. ಇಬ್ಬರಿಗೂ ಒಳ್ಳೆ ಅವಕಾಶ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕೌಶಿಕ್, ತಂದೆಗಳು ಗಣೇಶ್ ಈ ಬಾರಿ ತಾಳ್ಮೆಯ ಪ್ರದರ್ಶನ ಮತ್ತೊಮ್ಮೆ ಜೆಕೆ ಅಕಾಡೆಮಿ ತಂಡದಿಂದ ಕಾಣ್ತಾ ಇದೆ. 7-4 ಪಂದ್ಯ 3 ಅಂಕಗಳ ಅಂತರದ ಮುನ್ನಡೆ ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ಇದೀಗ. ಈ ಬಾರಿ ಏನಾಗಿದೆ, ರೀಚಿಂಗ್ ಫ್ರಮ್ ಔಟ್ ಸೈಡ್ ಅಂತಾರೆ ಅಂಪೈರ್. ಒಳ್ಳೆ ಪ್ರಯತ್ನ. ಈ ಕಡೆ ಬೋನಸ್ ಕೂಡ ಸಿಕ್ಕಿಲ್ಲ. ಆಲ್ಔಟ್ ನ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಇದೀಗ. ಯಾರು ಕೇಳಿದ್ರಲ್ಲ ಆಲ್ಔಟ್ ಬಂತು ನೋಡಿ. ಜಾಲೆ ಜಾಲೆ 11-4 7 ಅಂಕಗಳ ಅಂತರ ರೈಸಿಂಗ್ ಬುಲ್ಸ್. ನೆರೆದಿರುವ ಪ್ರೇಕ್ಷಕರಲ್ಲಿ ಬಹುತೇಕ 90% ಪ್ರೇಕ್ಷಕರಿಗೆ ರೈಸಿಂಗ್ ಬುಲ್ಸ್ ಗೆಲ್ಲಬೇಕಿದೆ. ಮತ್ತೆ ವಿಶ್ವರಾಜ್ ದಾಳಿ ವಿಭಾಗದಲ್ಲಿ ಕಾದು ನೋಡಬೇಕಿದೆ. ಮಲ್ಟಿಪಲ್ ಪಾಯಿಂಟ್ಸ್ ಎಷ್ಟು ಅಂಕ ಇದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೂರಕ್ಕಿಂತ ಹೆಚ್ಚಿದೆಯಾ? ಎಸ್, ಆಟಗಾರ ಖುದ್ದಾಗಿ ಅಂಕಣದಿಂದ ಹೊರ ನಡೆದಿದ್ದಾರೆ. ಪ್ರಾಮಾಣಿಕತೆಯನ್ನು ಸಹ ಇಲ್ಲಿ ಕಾಣಬಹುದು ರೈಸಿಂಗ್ ಬುಲ್ಸ್ ತಂಡದಲ್ಲಿ. ನಾಲ್ಕು ಅಂಕಗಳು ಒಂದೇ ದಾಳಿಯಲ್ಲಿ ಜೋರಾದ ಚಪ್ಪಾಳೆ ಬರಲಿ. ಸಾಕಷ್ಟು ಕಷ್ಟದ ಒಂದು ಪರಿಸ್ಥಿತಿ. 4 ಅಂಕಗಳನ್ನ ಹೊತ್ತು ಬರಬೇಕಾದ್ರೆ ಅದು ಕೂಡ ಈ ರೀತಿಯ ಫೈನಲ್ ಪಂದ್ಯದಲ್ಲಿ ನಿಜಕ್ಕೂ ಶಿವರಾಜ್ ಒಂದು ಶ್ರೇಷ್ಠ ದಾಳಿಯನ್ನ ನಡೆಸಿದ್ದಾರೆ. ಆ ಜಾಗದಲ್ಲಿ ಬಲಿಷ್ಠ ಡಿಫೆಂಡರ್ಗಳ ನಡುವೆ ಇಲ್ಲಿ ಅದೇ ರೀತಿಯ ವೇಗದ ಒಂದು ಪ್ರಯತ್ನ. ಬೋನಸ್ ಅಂಕ ರನ್ನಿಂಗ್ ನಲ್ಲಿ ತೆಗೆದುಕೊಂಡಿದ್ದಾರೆ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಅಂಕಗಳ ಅಂತರ ಬದಲಾವಣೆಯಾಗ್ತಾ ಹೋಗ್ತಾ ಇದೆ. 12-8. ನಾಲ್ಕು ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ವೇಟ್ ಮಾಡಿ, ಒಂದು ಪಂದ್ಯ ಮುಗಿದಿಲ್ಲ. ವಿಶ್ವರಾಜ್ ಕಳೆದ ದಾಳಿಯಲ್ಲಿ 4, ಈ ಬಾರಿಯಲ್ಲಿ 3 ಬಂದ್ರೆ 2 ದಾಳಿಯಲ್ಲಿ ಆಲ್ಔಟ್ ಪಡೆದಂತ ದಾಖಲೆ ಕೂಡ ಬರಬಹುದು. ಟ್ಯಾಕಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಟ್ಯಾಕಲ್ ಮಾಡಿದ್ರೆ 2 ಅಂಕ. ಸುವರ್ಣ ಅವಕಾಶ ಬಂದಿದೆ. ಹೇಳಿದ್ದು ಅವಕಾಶ ಎಲ್ಲರಿಗೂ ಇದೆ. ಸಬ್ಸ್ಟಿಟ್ಯೂಷನ್ ಮೂಲಕ ಬದಲಿ ಆಟಗಾರರನ್ನು ಅಂಕದ ಹೊರದಾಗ ತಂದ್ರು. ಸರಿಯಾದ ಸಮಯಕ್ಕೆ ಒಳ್ಳೆ ಸೂಪರ್ ಟ್ಯಾಕಲ್. ಒಂದು ಬದಲಾವಣೆ ಪಂದ್ಯವನ್ನು ಬದಲಾಯಿಸಬಲ್ಲದು. ಒಂದು ಮಿಸ್ಟೇಕ್ ಮ್ಯಾಚ್ ಅನ್ನ ಸೋಲಿಸಬಲ್ಲದು. ಈ ತರದ ಸಾಕಷ್ಟು ಉದಾಹರಣೆಗಳನ್ನ ಕಬಡ್ಡಿಯ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ಕೂಡ ಮುಂದುವರಿತಾ 14-8 6 ಅಂಕಗಳ ಅಂತರ. ಆಲ್ಔಟ್ನ ಭೀತಿಯಿಂದ ಪಾರಾಗಿರೋದು ಇದೀಗ ರೈಸಿಂಗ್ ಬುಲ್ಸ್. ಕೌಶಿಕ್ ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ನ ತೀರ ರೈಟ್ ಕಾರ್ನರ್ ಮೇಲೆ, ಅದು ಕೂಡ ಸತತವಾಗಿ ಮೊದಲ ಪಂದ್ಯದಿಂದಲೂ ಕೂಡ ಇದನ್ನ ತೋರಿಸ್ತಾ ಬಂದಿದ್ದಾರೆ ವೇಗದ ದಾಳಿಕಾರ ಕೌಶಿಕ್.
ತೇಜಸ್ ತಾನೇನು ಕಡಿಮೆ ಇಲ್ಲ ಅಂತ ಲೆಫ್ಟ್ ಕಾರ್ನರ್ಗಳನ್ನ ಬಹಳ ಸರಾಗವಾಗಿ ಟಚ್ ತೆಗೆದುಕೊಂಡಿದ್ದಂತ ಯುವ ದಾಳಿಕಾರ ಕಿಕ್ ಮಾಡುವ ಪ್ರಯತ್ನ, ಬ್ಯಾಕ್ ಕಿಕ್ನ ಪ್ರಯತ್ನದಲ್ಲಿ ಅಂಕ ಸಿಕ್ಕಿಲ್ಲ. ಚುರುಕಾದ ಪಾಲ್ಚನ್ನೇ ಬೋನಸ್ ಮಾಡುವ ಪ್ರಯತ್ನ, ಬೋನಸ್ ಆಗಿದೆಯಾ ಇಲ್ವಾ ಅಂಪೈರ್ ಹೇಳಿದ್ದಾರೆ. ಮತ್ತೆ ಕೌಶಿಕ್ ಸೂಪರ್ ಟ್ಯಾಕಲ್ ಆನಿದೆ. 3 ಜನ ಆಟಗಾರರ ನಡುವೆ ಯಾವ ರೀತಿಯ ಪ್ಲಾನ್ ಇದೆ ಕಾದು ನೋಡಬೇಕಿದೆ. ಈಗಾಗಲೇ ಕಳೆದ ಬಾರಿ ಸೂಪರ್ ಟ್ಯಾಕಲ್ ಆಗಿದೆ. ಈ ಬಾರಿ ಪ್ರಯತ್ನ, 2 ಅಂಕಗಳ ಸಂಪಾದನೆ. ವೇಗದ ದಾಳಿಯ ನಡುವೆ ಬಳಸುವಂತ ಸಂದರ್ಭದಲ್ಲಿ ಮೆಡಿಕಲ್ ಬನ್ನಿ, ಮೆಡಿಕಲ್ ದಯವಿಟ್ಟು ಬನ್ನಿ. ಫಸ್ಟ್ ಏಡ್ ನೀಡಿ. ಆರೋಗ್ಯ ಇಲಾಖೆಯವರು ದಯವಿಟ್ಟು ಬನ್ನಿ. ನಿಮಗೆ ಹ್ಯಾಂಡ್ಲ್ ಬೇಕು, ಆದರೆ ನಮಗೆ ಹ್ಯಾಂಡ್ಲ್ ಇಲ್ಲ ಅಂದರೆ ಅಭ್ಯಾಸ ಆಗ್ಬಿಡೋದು. ಡೈರೆಕ್ಟಾಗಿ ಇದಲ್ಲ ಕನೆಕ್ಷನ್ ಡೈರೆಕ್ಟಾಗಿ ಡೈರೆಕ್ಟ್ ಇದೆಯಾ? ಕಾರ್ಡ್ ಹಾಕೊಂಡು ಕಾರ್ಡ್ ಇಲ್ಲ, ಮತ್ತೆ ಆಟಗಾರ ಚೇತರಿಸ್ಕೊಂಡಿದ್ದಾರೆ. ಕಾಂಟ್ಯಾಕ್ಟ್ ಗೇಮ್ ಅಂತ ಕರಿತೇವೆ ಕಬಡ್ಡಿಯನ್ನ. ಕಾಂಟ್ಯಾಕ್ಟ್ ಗೇಮ್ ನಲ್ಲಿ ಮಾನವನ ದೇಹಗಳ ನಡುವೆ ಸತತವಾಗಿ ಸಂಘರ್ಷ ನಡೀತಾ ಇರುತ್ತೆ. ಹಾಗಾಗಿ ಇಂಜುರಿ ಕೂಡ ಸಹಜವಾದ ಒಂದು ಪ್ರಕ್ರಿಯೆ. ಕಬಡ್ಡಿ ಆಟಗಾರರು ಅದಕ್ಕೆ ತಕ್ಕ ಫಿಟ್ನೆಸ್ ಅನ್ನು ಹೊಂದಿರ್ತಾರೆ. ಹಾಗಾಗಿ ಆದಷ್ಟು ಬೇಗ ಮತ್ತೆ ವಾಪಸ್ ಬಂದು ಆಡುವಂತ ಅವಕಾಶಗಳು ಕೂಡ ಇರುತ್ತೆ. ಹದಿನೈದು 11 ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ಈ ಭಾರಿ ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಆಶೀಶ್ ಮಲ್ಲಿಕ್ ನೀಡಿಕೆದ ಆಟಗಾರ. ಆಲೋಟ ಹೊಸಲಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಕಾದ್ದೂರಿನ 7 ಆಟಗಾರರು ರೈಟ್ ಹಾಗೂ ಲೆಫ್ಟ್ 2 ಕಾರ್ನರ್ಗಳಲ್ಲಿ ದಾಳಿ ನಡೆಸುವಂತ ಆಟಗಾರ. ಈ ಬಾರಿ ಡ್ಯಾಶ್, ಪವರ್ಫುಲ್ ಡ್ಯಾಶ್, ನಶತ್ ಅದ್ಭುತವಾದಂತಹ ಒಂದು ಟ್ಯಾಕಲ್. 16-14 ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ 16-14 ಇನ್ ಫೇವರ್ ಆಫ್ ರೈಸಿಂಗ್ ಬುಲ್ಸ್. ದಾಳಿಯಲ್ಲಿ ಕಿಂಗ್ ಆಫ್ ವರ್ಲ್ಡ್ ವಿಶ್ವರಾಜ ವಾಪಸಾತಿಯನ್ನ ಮಾಡಿರೋದಿಲ್ಲಿ ಆರಂಭಿಕ ಹಂತದಲ್ಲಿ ಮೇಲುಗೈ ಸಾಧಿದ್ದು ರೈಸಿಂಗ್ ಬುಲ್ಸ್. ಇದೀಗ ಒಂದು ಬೋನಸ್ ಪಾಯಿಂಟ್ ಕೂಡ ಸಿಗ್ತಾ ಇದೆ. ಇವನಿಗೆ ಮತ್ತೊಂದು ಅಂಕದ ಅಂತರ ಕಡಿಮೆ ಆಗ್ತಾ ಇದೆ. ಕೇವಲ 1 ಅಂಕದ ಅಂತರ. 16-15. ಇದು ಕಬಡ್ಡಿ ಜಂಪಿಂಗ್ ಸ್ಕಿಲ್, ಜಿಂಕೆ ಅಂತ ಜಿಗಿತ. ಎರಡು ಅಂಕಗಳ ಸಂಪಾದನೆ. ಚಾಲಾಕಿ ತಂಡದ ದಾಳಿಯ ಜೊತೆಗೆ ಇಲ್ಲಿ ಕೂಡ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ನಲ್ಲಿ. ಸೇಮ್ ರೈಟ್ ಕಾರ್ನರ್ ಜಾಗದಲ್ಲಿ ತಪ್ಪು ಬರ್ತಾ ಇದೆ. ಬೇಡದ ಟ್ಯಾಕಲ್ನ ಪ್ರಯತ್ನ, ಕೌಶಿಕರನ್ನ ಬಂಧಿಸುವ ಪ್ರಯತ್ನ ವಿಫಲವಾದ್ರೆ ಮತ್ತೆ ಆಶೀಶ್ ಮಲಿಕ್ ಜರ್ಸಿ ನಂಬರ್ 9 ಜಂಪ್ ಮಾಡೋದ್ರ ಮುಖಾಂತರ 2 ಅಂಕಗಳನ್ನು ಗಳಿಸಿಕೊಂಡಂತ ಆಟಗಾರ ತಾಳ್ಮೆ ಆಟದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ಕಬಡ್ಡಿ ಆಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಆ ಒಂದು ಪ್ರದರ್ಶನ ಈ ಆಟಗಾರನಿಂದ ನಾವು ನೋಡಬಹುದು. ಇಲ್ಲಿ ಬ್ಯಾಕ್ ಕಿಕ್ನ ಮುಖಾಂತರ
ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವುದರಲ್ಲಿ ನಿಸ್ಸೀಮ ಆಶೀಶ್ ಮಲಿಕ್. 18-16 ಈಗ ಮತ್ತೆ ಬದಲಾವಣೆ. 19-16 3 ಅಂಕಗಳ ಅಂತರ. ವಿಶ್ವರಾಜ್ ಪಂದ್ಯದ ಗತಿಯನ್ನು ಬದಲಿಸಬಲ್ಲಂತ ಆಟಗಾರ. ಕಳೆದ ಪಂದ್ಯಗಳಲ್ಲಿ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಯುವ ಆಟಗಾರರ ಡಿಫೆನ್ಸ್ನ ಮುಂದೆ ಈಗಾಗಲೇ 1 ಬಾರಿ ಟ್ಯಾಕಲ್ ಆಗಿದ್ದಾರೆ ಕೂಡ. ಕಾದು ನೋಡಬೇಕಿದೆ ಬಲಿಷ್ಠ ಆಟಗಾರನ ಪ್ರಯತ್ನ. ಯುವ ಆಟಗಾರರ ನಡುವೆ ಸ್ಕಾರ್ಪಿಯನ್ ಕಿಕ್ನ ಪ್ರಯತ್ನ, ಬಟ್ ಯಾವುದೇ ಅಂಕ ಇಲ್ಲ. ಇದೊಂದಿಗೆ ಹಾಫ್ ಟೈಮ್. ಪ್ರಥಮಾರ್ಧದ ಮುಕ್ತಾಯ. 19-16 3 ಅಂಕಗಳ ಅಂತರದಲ್ಲಿ ಪಂದ್ಯ. ರೈಸಿಂಗ್ ಬುಲ್ಸ್ ತಂಡ 3 ಅಂಕದ ಮುನ್ನಡೆಯಲ್ಲಿದೆ. ಎಲ್ರಿಗೂ ಕಾಡ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ಪು ಯಾರ್ದು? ಗೊತ್ತಿದ್ರು ಕೇಳ್ತೀಯಲ್ಲ ಬ್ರೋ. ಒಂದ್ ಕಡೆ ರೈಸಿಂಗ್ ಬುಲ್ಸ್ ಇದೆ, ನನ್ನ ಕಡೆ ಜೆಕೆ ಅಕಾಡೆಮಿ ಕಾಸರಗೋಡು. 2 ಬಲಿಷ್ಠ ತಂಡಗಳ ನಡುವೆ ಅದು ಜಿದ್ದಿನ ಕಾದಾಟವನ್ನ ಇಲ್ಲಿ ಕಾಣಬಹುದಾಗಿದೆ. ಒಕ್ಕಲಿಗರ ಯುವ ವೇದಿಕೆ ಸೋದರ್ಪಡೆ ಆಯೋಜಿಸಿದಂತಹ 5ನೇ ವರ್ಷದ ಅದ್ದೂರಿಯಾದ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಭಾಗವಹಿಸಿದ ಸುಮಾರು 20 ತಂಡಗಳ ಸೆಣಸಾಟದಲ್ಲಿ ಕೊನೆಯದಾಗಿ ಫೈನಲ್ ಹಂತಕ್ಕೆ ಅರ್ಹತೆ ಪಡ್ಕೊಂಡಿರೋದು ರೈಸಿಂಗ್ ಬುಲ್ಸ್ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಜೆಕೆ ಅಕಾಡೆಮಿ ಕಾಸರಗೋಡು. ರೆಡ್ ಕಲರ್ ಹಾಕಿದ್ರೆ ಕಲರ್ ಹಾಕಿ ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. ಮತ್ತೆ ದಾಳಿಯಲ್ಲಿ ರೈಸಿಂಗ್ ಬುಲ್ಸ್ ತಂಡದ ಆಶೀಶ್ ಮಲಿಕ್ 5 ಆಟಗಾರರಿಗೆ ಬೋನಸ್ ಇಲ್ಲದೊಂದು ಸಂದರ್ಭ. ರೈಟ್ ರೈಡರ್ ಕಾಪಾಡಬೇಕಾಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ಸಿಯಾಸ್ ತೆಲುಗು ಟೈಟನ್ಸ್ ತಂಡದ ಪರವಾಗಿ ಆಡಿದಂತ ಆಟಗಾರ. 20 ರನ್ ಮನೆಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ವಿಶ್ವರಾಜ ಕಬಡ್ಡಿಗೆ ಹೇಳಿ ಮಾಡಿದಂತ ಒಂದು ದೇಹದಾಡಿತನ್ನು ಹೊಂದಿರುವಂತಹ ಆಟಗಾರ ಬಾಹುಬಲಿ. 19-16 ಪಂದ್ಯ. ರೈಸಿಂಗ್ ಬುಲ್ಸ್ ನ 7 ಆಟಗಾರರು 20 ರನ್ನಿಗೆ ವಾಪಸ್ ಆದರು. ಮತ್ತೆ ಆಶೀಶ್ ಮಲಿಕ್ 19-16 3 ಅಂಕಗಳ ನಂತರ ಹಾಗೆ ಮುಂದುವರಿತಾ ಇದೆ. ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ರೈಸಿಂಗ್ ಬುಲ್ಸ್. ಅದು ಉತ್ತಮವಾದ ಪ್ರದರ್ಶನ. ದೇಶ ಕಂಡಂತ ಬಲಿಷ್ಠ ತಂಡಗಳ ವಿರುದ್ಧ ಯುವ ಆಟಗಾರರು ತೋರಿದಂತ ಪ್ರದರ್ಶನ ಅತ್ಯದ್ಭುತವಾದಂತ ಪ್ರದರ್ಶನ ಆಗಿತ್ತು. ಲೀಗ್ ಹಂತದಲ್ಲಿ BPCL ತಂಡದ ವಿರುದ್ಧ ಡ್ರಾ ಮಾಡೋದ್ರ ಮುಖಾಂತರ ಲೀಗ್ ಹಂತದಲ್ಲಿ ಲೀಗ್ ವಿನ್ನರ್ ಆಗಿ ಸೆಮಿಫೈನಲ್ ಹಂತದಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದ ವಿರುದ್ಧ ಜಯವನ್ನು ಪಡೆಯೋದ್ರೊಂದಿಗೆ ಫೈನಲ್ ಪ್ರವೇಶ ಮಾಡಿದಂತ ರೈಸಿಂಗ್ ಬುಲ್ಸ್ ಇದೀಗ ಅದೇ ರೀತಿಯ ಬಲಿಷ್ಠ ತಂಡಗಳ ವಿರುದ್ಧ ಗೆದ್ದು ಬಂದಂತ ಜೆಕೆ ಅಕಾಡೆಮಿ ವಿರುದ್ಧ ಒಳ್ಳೆ ಪೈಪೋಟಿ ಮುನ್ನಡೆಯನ್ನು ಕೂಡ ಕಾಪಾಡಿಕೊಂಡ್ರು. ಹಾಗೂ ಮಡಿ ದಾಳಿಯಲ್ಲಿ ಎಲ್ಲ ಅಧ್ಯಕ್ಷರು ಹಾಗೂ ಪದ್ಮನಾಭ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರೈಸಿಂಗ್ ಬುಲ್ಸ್ ತಂಡದ ತೇಜಸ್ ಆಟಗಾರರಿಗೆ ಈ ಬಾರಿ ಅದ್ಭುತವಾದಂತಹ ಟ್ಯಾಕಲ್. ಕ್ಯಾಚ್. ಅಂಕಗಳ ಅಂತರ ಕಡಿಮೆಯಾಗ್ತಾ ಇದೆ ಇದೀಗ. 19-18 1 ಅಂಕದ ಅಂತರ. ಟ್ಯಾಕಲ್ ಪ್ರಯತ್ನ ಯಶಸ್ಸು ಕೂಡ. ವಿಶ್ವರಾಜನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ರೈಟ್ ಕಾರ್ನರ್ ಜಾಗದಿಂದ ವಿನೋದ್ ಡೈವಿಂಗ್ ಆಂಕಲ್ ಹೋಲ್ಡ್ ತೆಗೆದುಕೊಳ್ತಾರೆ. ಹಾಗೆ ಸುರೇಶ್ ಅವರು ಊಟದ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರಿಗೂ ಒಂದು ನೆನಪಿನ ಕಾಣಿಕೆ ಕೊಡಬೇಕಾಗಿ ಕೇಳ್ಕೊಳ್ತೇವೆ.
ಇಸ್ ದಾಳಿಯಲ್ಲಿ ಆಶೀಶ್ ಮಲಿಕ್ 20-18 ಪಂದ್ಯ ಸಾಗ್ತಾ ಇದೆ. 20-18 ಇನ್ ಫೇವರ್ ಆಫ್ ರೈಸಿಂಗ್ ಬುಲ್ಸ್. 3 ದಿನದ ಕಾಲ ಪ್ರತಿ ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲ ಆಟಗಾರರನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುರೇಶ್ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕೌಶಿಕ್ ಇದು ಪಕ್ಕ ವೇಗದ ದಾಳಿಕಾರ ಡಿಫೆನ್ಸ್ ನ ಬಲಿಷ್ಠತೆ ಕಾಣ್ತಾ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಸಾಧ್ಯವಾಗಿಲ್ಲ ಈ ಬಾರಿ. ಯುವ ಆಟಗಾರರು ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ಡಿಫೆನ್ಸ್ಗೆ ಒತ್ತನ್ನು ಕೊಟ್ಟು ಪಂದ್ಯವನ್ನು ಆಡ್ತಾ ಇದ್ದಾರೆ. ರೈಡಿಂಗ್ ವಿಭಾಗದಲ್ಲೂ ಕೂಡ ಸತತ ಯಶಸ್ಸು ಸಿಗ್ತಾ ಇದೆ. ಮತ್ತೆ ಆಶೀಶ್ ಮಾಲಿಕ್ ಮತ್ತೆ ಕಿಕ್ ಮಾಡುವ ಪ್ರಯತ್ನ, ರನ್ನಿಂಗ್ ನಲ್ಲೇ ಕಿಕ್ ತೆಗೆದುಕೊಳ್ತಾರೆ ಸೆಕೆಂಡ್ ಮ್ಯಾನ್ ಮೇಲೆ. 2ನೇ ಬಾರಿಗೆ ಈ ಪಂದ್ಯದಲ್ಲಿ ಅದೇ ರೀತಿಯ ಪಾಯಿಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಉತ್ತಮವಾದ ದಾಳಿಯ ಪ್ರದರ್ಶನದಲ್ಲಿ ಮತ್ತೆ ಆಶೀಶ್ ಮಲಿಕ್ ತಂಡಕ್ಕೆ ಆಸರೆ ಆಗ್ತಾ ಇದೆ. ಕೌಶಿಕ್ ಮತ್ತೊಮ್ಮೆ ನೇರವಾಗಿ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ಇಲ್ಲಿ ಬಂದಿರೋ ಅಟ್ಯಾಕ್ ಮಾಡುವ ಪ್ರಯತ್ನ ಚಾಲಾಕಿ ತಂಡ ದಾಳಿಯಲ್ಲಿ ಕೌಶಿಕ್ ಅದಕ್ಕಿಂತ ಉತ್ತಮವಾಗಿ ದಾಳಿಕಾರ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಫಸ್ಟ್ ಏಡ್ನವರು ಬನ್ನಿ ಸರ್, ದಯಮಾಡಿ ಫಸ್ಟ್ ಏಡ್ನವರು ಬನ್ನಿ. ಫಸ್ಟ್ ಏಡ್ನವರು ಬನ್ನಿ ಸರ್, ಮೆಡಿಕಲ್ನವರು ಸ್ವಲ್ಪ ಬೇಗ ಕಾಟನ್ ಮತ್ತೆ ಬ್ಯಾಂಡೇಜ್ ತಗೊಂಡು ಬನ್ನಿ. ಓಪನ್ ಪ್ರೇಕ್ಷಕರು 21-20 ಪಂದ್ಯ ಕೇವಲ 1 ಅಂಕದ ಅಂತರ. ಆದ್ರೆ ಇಲ್ಲಿ ಅನುಭವಿ ಆಟಗಾರ ಮೊಹಮ್ಮದ್ ಸಿಯಾಸ್ ಪ್ರೋ ಕಬಡ್ಡಿ ಆಟಗಾರ ಪರ್ಶೂಟ್ ಮೂಲಕ ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಾದ್ರೆ 1 ಸೆಕೆಂಡ್ ಮೈ ಮರೆತರೂ ಸಹ ಈ ರೀತಿಯಾದಂತಹ ಅಂಕಗಳು ಎದುರಾಳಿ ತಂಡಕ್ಕೆ ಹೋಗುತ್ತೆ. ಪ್ರೇಕ್ಷಕರ ಸ್ಕೋರ್ ಬೋರ್ಡ್ ಅನ್ನು ಗಮನಿಸಿ. 21-21 ಈ ತರ ಮ್ಯಾಚ್ ಸಾಗ್ತಾ ಹೋದ್ರೆ ಖಂಡಿತವಾಗ್ಲೂ ಈ ಸಲ ಕಪ್ ಯಾರ್ದು ಅಂತ ಹೇಳೋದು ಒಂದು ಸ್ವಲ್ಪ ಕಷ್ಟ ಆಗತ್ತೆ. ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡಿ ಒಂದೊಂದೇ ಆಟಗಳಿಗೆ ವಾಪಸ್ ಆದ್ರು. ದಾಳಿಯಲ್ಲಿ JK ಅಕಾಡೆಮಿ ಕಾಸರಗೋಡು ತಂಡದ ಕೌಶಿಕ್ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಸೇವೆಯನ್ನ ಡೆಲ್ಲಿಯಲ್ಲಿ ಸಲ್ಲಿಸ್ತಾ ಕೇರಳ ರಾಜ್ಯ ತಂಡದ ಪರವಾಗಿ ಸಹ ಆಡಿದಂತಹ ಅನುಭವದ 4 ಆಟಗಳು ನೋಡಿದ ಬೋನಸ್ ಇಲ್ಲದಂತ ಸಂದರ್ಭ. ಒಂದೊಂದೇ ಆಟಗಳಿಗೆ ವಾಪಸ್ ಆದ್ರು. Do or die raid. ಲೆಫ್ಟ್ ರೈಡರ್ 7 ಆಟಗಳು ಹುಡುಗ ಕಬ್ಬು ಅಂಕವನ್ನು ಪಡೆಯಲೇಬೇಕಾದಂತ ಗೊತ್ತಿರೋದ ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ರನ್ ಡಿಸೈಡೆಡ್ ಆಗಿರುತ್ತೆ. ಇಟ್ಸ್ ಅ ಡೂ ಆರ್ ಡೈ. ಎಸ್ ಚಾಲಾಕಿ ದಾಳಿಗಾರ ಅತ್ಯಂತ ವೇಗವಾಗಿ ಒಬ್ಬ ಪ್ರಮುಖ ಆಟಗಾರ ಸ್ಟಾರ್ ಪ್ಲೇಯರ್ ಕೌಶಿಕ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ತೇಜಸ್. 22-21 in favor of Rising Bull. ಮಧ್ಯದಾಳಿಯಲ್ಲಿ ಧನ್ರಾಜ್ 5 ಆಟಗಳು ನೋಡಿದ ಬೋನಸ್ ಸಂದರ್ಭ ಎಂಡ್ ಲೈನ್ ಬಂದಿರುವಂತಹ ರೈಸಿಂಗ್ ಡೈವಿಂಗ್ ಡಬಲ್ ಟೈ ಹೋಲ್ಡ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ವಿನೋದ ಆಫೀಷಿಯಲ್ ಟೈಮ್ ಔಟ್. 23-21 2 ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಒಕ್ಕಲಿಗರ ಯುವ ವೇದಿಕೆ ಸೋಮರಪೇಟೆ ಆಯೋಜಿಸುತ್ತ 5ನೇ ವರ್ಷದ
ಒಕ್ಕಲಿಗರ ಕಪ್ 2025 ಚಾಂಪಿಯನ್ ತಂಡಕ್ಕೆ ಸಿಗಲಿದೆ 2 ಲಕ್ಷ ನಗದು ಹಾಗೂ ಚಿನ್ನದ ಬಣ್ಣದ ಲೇಪನವನ್ನು ಹೊಂದಿರುವಂತಹ ಆಕರ್ಷಕ ಟ್ರೋಫಿ. ನಮ್ಮ ಸಮರ್ಪಣ ಪ್ರೇಕ್ಷಕರು ತುಂಬಾ ಸೈಲೆಂಟ್ ಆಗಿ ಮೂಕ ವಿಸ್ಮಿತರಾಗಿ ಕೊಂದಿದ ವೀಕ್ಷಣೆಯಲ್ಲಿದ್ದಾರೆ. ಜಾಲೆ ಜಾಲೆ ಸ್ವಲ್ಪ ಸಮಯದ ನಂತರ ಈಗ ಮತ್ತೊಮ್ಮೆ 2 ಅಂಕಗಳ ಮುನ್ನಡೆಯ ಜೊತೆಯಲ್ಲಿ ಸಮಯವನ್ನು ವ್ಯಕ್ತ ಮಾಡುವ ಸ್ಟ್ರಾಟಜಿಯ ಜೊತೆ ಕುತೂಹಲ ಘಟ್ಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೆ ಹಲವಾರು ಪಂದ್ಯಗಳು ಈ ಪಂದ್ಯಾವಳಿಯ ವಿಶೇಷತೆಯೇ ಇದು. ಟೆಕ್ನಿಕಲ್ ಇಶ್ಯೂ ಬಂದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪ್ರೇಕ್ಷಕರ ಸಮಯ ತಡರಾತ್ರಿ 3 ಗಂಟೆ. 3 ಗಂಟೆ ಆಗಿದೆ ಅಂದ್ರೆ ಎಲ್ಲರೂ ಆಶ್ಚರ್ಯ ಪಡ್ಬೋದೇನೋ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ನಮ್ಮ ಸೋಮವಾರಪೇಟೆ ಕೋಳಿ ಕೂಗುವ ಸಮಯನ ಆಗತ್ತೇನೋ. ನೀವು ಮಾಡ್ಬಂದ್ರ ಒಂದು ಸೂಚನೆ, KA12 M9459 ಈ ಓಮ್ನಿ ಕಾರ್ ಅಡ್ಡ ಇದೆ, ದಯಮಾಡಿ ಅದನ್ನ ತೆಗಿಬೇಕು ಈ ಕೂಡಲೇ, ತೆರವುಗೊಳಿಸಿ. ಓಮ್ನಿ ಕಾರ್ 5459 ದಯವಿಟ್ಟು ತೆರವುಗೊಳಿಸ್ಕೊಡಿ. 2 ಅಂಕಗಳ ಅಂತರದ ಪಂದ್ಯ. ಮುನ್ನಡೆ ಪಡಿಬೇಕಾದ್ರೆ ಪಾಯಿಂಟ್ ಪಡಿಲೇಬೇಕಿದೆ. ವಿಶ್ವರಾಜ್ ಸ್ಕಾರ್ಪಿಯನ್ ಕಿಕ್ನ ಪ್ರಯತ್ನ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಮತ್ತೊಮ್ಮೆ, ಆದರೆ ಸಾಧ್ಯವಾಗಿದೆ. ಡಿಫೆನ್ಸ್ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದೆ, ಎಚ್ಚರಿಕೆಯ ಆಟವನ್ನು ಆಡ್ತಾ ಇದೆ. 23-21 in favor of Rising Bulls. ರೈಸಿಂಗ್ ಬುಲ್ಸ್ ತಂಡದಲ್ಲಿ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಜಾನ್ಸನ್ಸ್ ಅವರನ್ನು ಸಹ ಇಲ್ಲಿ ಕಾಣಬಹುದಾಗಿದೆ. 3 ದಿನದಿಂದ ಆ ತಂಡದ ಜೊತೆಯಲ್ಲಿ ಇದ್ದು ರೈಸಿಂಗ್ ಬುಲ್ಸ್ ನ ಮ್ಯಾನೇಜರ್ ಆಗಿ ಶ್ರೀಯುತ ಜಾನ್ಸನ್ ಅವರು 23-21ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ಸೌಂಡ್ ಸಿಸ್ಟಮ್ ನೋಡಿ, ಯಾರಾದ್ರೂ ಒಬ್ರು ಬನ್ನಿ, ಇಲ್ಲಿ ಗ್ರೌಂಡ್ ಒಳಗಡೆ ಬನ್ನಿ. ಮದನ್ ಬಜರ್ ಸೌಂಡ್ ಅನ್ನ ಚೆಕ್ ಮಾಡಬೇಕಾಗುತ್ತೆ, ಸ್ಪೀಕರ್ ಸಮಸ್ಯೆ ಇದೆ. ನಂದಿ ಸೌಂಡ್ಸ್ ಮದನ್ ಅವರೇ ದಯವಿಟ್ಟು ಅಂಕಣಗಳೇ ಆಗಮಿಸಿ. ಸ್ವಲ್ಪ ತಾಂತ್ರಿಕ ತೊಂದರೆ ಆಗ್ತದೆ. ಕೊನೆಯ 10 ಸೆಕೆಂಡ್ ಒಂದು ಸೌಂಡ್ ಇಲ್ಲಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ಮದನ್ ಎಲ್ಲಿದ್ದೀರಾ? ನಂದಿ ಸೌಂಡ್ಸ್ ಮಷೀನ್ ಅಲ್ವಾ, ಅದಕ್ಕೂ ರೆಸ್ಟ್ ಬೇಕಿತ್ತು. ನಿರಂತರವಾಗಿ ಮದನ್ ಎಲ್ಲಿದ್ರ? ಮೈಕಲ್ ಅನೌನ್ಸ್ ಮಾಡ್ತದೆ ಲಾಸ್ಟ್ 10 ಸೆಕೆಂಡ್ಸ್ ಅಂತ. ಓಕೆನಾ ತೀರ್ಪುಗಾರ? ಓಕೆನಾ 10 ಸೆಕೆಂಡ್ ಅಂತ ಲಾಸ್ಟ್. ಇಪ್ಪತ್ಮೂರು 21 ಮದನ್ ಎಲ್ಲಿದ್ರು ನೋಡಿ. ನಂದಿ ಸೌಂಡ್ಸ್ ನಮ್ಮ ಆಯೋಜಕರು ಯಾರಾದ್ರು ನೋಡಿ, ಅವರು ಸೌಂಡ್ಸ್ ಆಪರೇಟರ್ ಯಾರಾದ್ರು ಇದ್ದೀರಾ? ಇಲ್ಲ ಸರ್, ಚೆಕ್ ಮಾಡ್ತಾ ಇದ್ರ. ಮದನ್ ನಂದಿ ಸೌಂಡ್ಸ್ ಬನ್ನಿ. ಮತ್ತೊಮ್ಮೆ ವಿಶ್ವರಾಜ್ ಸ್ಥಳೀಯ ವಿಭಾಗದಲ್ಲಿ ಬೋನಸ್ ಮಾಡುವ ಪ್ರಯತ್ನ ಈ ಬಾರಿ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಯತ್ನ ಹಾಗೆ ಮುಂದುವರೆದಿದೆ. ಲಾಸ್ಟ್ 10 ಸೆಕೆಂಡ್. ಬೋನಸ್ ಅಂಕದ ಸಂಪಾದನೆ ಇದೀಗ. ಅಂಕಗಳ ಅಂತರ ಮತ್ತೆ ಕಡಿಮೆ ಆಗ್ತಾ ಇದೆ. ರೈಸಿಂಗ್ ಬುಲ್ಸ್ ತಂಡಕ್ಕೆ ಮಾಡುವುದಿಲ್ಲದೆ ಮಾಡಿ. ಇಲ್ಲಿ ಡೂ ಆರ್ ಡೈ ರೇಟ್ನಲ್ಲಿ ಅಂಕವನ್ನು ಗಳಿಸಲೇಬೇಕಾದಂತ ಒತ್ತಡ. ವೇಗದ ದಾಳಿಯ ಪ್ರಯತ್ನ. ಇಲ್ಲಿ ಟ್ಯಾಕಲ್ ಸರಿಯಾದ ಸಮಯಕ್ಕೆ ಬಂದಿದೆ. ಲೆಫ್ಟ್ ಕವರ್ ಜಾಗದಿಂದ ಥೈ ಹೋಲ್ಡ್ ಮುಖಾಂತರ
ಡಬಲ್ ಟೈ ಹೋಲ್ಡ್ ನ ಮುಖಾಂತರವಾಗಿ ಯಶಸ್ವಿ ಟ್ಯಾಕಲ್. ಸ್ಕೋರ್ 23 ಈಚ್. 23-20. ಬಾಲು ಓಕೆನಾ? ಯಾರ್ದು? ಗಣೇಶಿಂದು. 23-23 ಒಂದು ಪಂದ್ಯ. ಇಲ್ಲಿ ಗೌಡ ಸಮಾಜ ಹತ್ರ ಕೌಶಿಕ್ ಮತ್ತೊಮ್ಮೆ ಸಮಬಲದ ಹೋರಾಟದ ನಡುವೆ ಯಾರು ತೆಗೆದುಕೊಂಡಿದ್ದಾರೆ ಕೊನೆಯ ಕೆಲವೇ ನಿಮಿಷಗಳು ಅನೌನ್ಸ್ ಆಗುವ ಮುನ್ನಡೆಯನ್ನ 5 ಜನ ಆಟಗಾರರ ನಡುವೆ ಕೌಶಿಕ್ ಕಾಯ್ತಾ ಇದ್ರು. ಇಲ್ಲಿ ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಸರಿ ಬಂದಿದೆ ಈ ಒಂದು ಟ್ಯಾಕಲ್. ಒಂದು ಅಂಕದ ಮುನ್ನಡೆ ಇದೀಗ. 5 ನಿಮಿಷ 5 ಸೆಕೆಂಡ್ಗಳು ಬಾಕಿ. ಒಂದಂಕದ ಮುನ್ನಡೆ ರೈಸಿಂಗ್ ಬುಲ್ಸ್. ಯಾರು ಗೆಲ್ಲಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನು 5 ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಕಾಯಲೇಬೇಕಾಗಿದೆ. ಮತ್ತೆ ಆಶೀಶ್ ಮಲ್ಲಿಕ್ ತಮ್ಮ ದಾಳಿಯಲ್ಲಿ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಕೊನೆಯ 5 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 2 ತಂಡ ನಾಯಕರ ಗಮನಕ್ಕೆ ಹಾಗೂ ಪ್ರೇಕ್ಷಕರ ಗಮನಕ್ಕೆ. 24-23 ಒಂದಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. 24-3 in favor of ರೈಸಿಂಗ್ ಬುಲ್ಸ್. ಸಮಯವನ್ನು ವ್ಯಕ್ತ ಮಾಡುವ ಸ್ಟ್ರಾಟಜಿ ಒಂದಂಕದ ಅಂತರದಲ್ಲೇ. ಸ್ಟ್ರಾಟಜಿ ಖಂಡಿತವಾಗ್ಲೂ 2 ತಂಡಕ್ಕೂ ಈಗ ಒಂದೇ ಆಗಿರುತ್ತೆ. ಆದರೆ ಯಾರಿಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕು. ವಿಶ್ವರಾಜ್ ಹಿಂದೆ ಆಡಿದ ಪಂದ್ಯಗಳಲ್ಲಿ ಕಂಡ ಯಶಸ್ಸು ಈ ಪಂದ್ಯದಲ್ಲಿ ಸಿಕ್ಕಿದೆ. ಬಲಿಷ್ಠ ಡಿಫೆನ್ಸ್ ಯುವ ಆಟಗಾರರ ನಡುವೆ ಕಾಣಸಿಗ್ತಾ ಇದೆ. ಕಳೆದ ದಾಳಿಯಲ್ಲಿ ಬೋನಸ್ ಅನ್ನು ಗಳಿಸಿಕೊಂಡಿದ್ರು. ಈ ಬಾರಿ ಯಾವ ರೀತಿ ಪ್ರದರ್ಶನ ಬರಲಿದೆ ಕಾದು ನೋಡಬೇಕಾಗಿದೆ. ಈ ಬಾರಿ ಟಚ್ ಪಾಯಿಂಟ್ ಸಿಕ್ಕಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. 4 ನಿಮಿಷದ ಆಟ ಮಾತ್ರ ಬಾಕಿದ. ಲಾಸ್ಟ್ 4 minutes to go. 24 each. 24-24. ಯಾರು ವಿನ್ ಆಗ್ತಾರೆ ಅಂತ ನಿಜವಾಗ್ಲೂ ಹೇಳೋದಕ್ಕೆ ಕಷ್ಟ ಸಾಧ್ಯ. 2 ಅದ್ಭುತವಾದಂತಹ ತಂಡಗಳು, ಯುವ ಪ್ರತಿಭೆಗಳಿಂದಲೇ ಕೂಡಿರುವಂತಹ ರೈಸಿಂಗ್ ಬುಲ್ಸ್ ಹಾಗೂ JK ಅಕಾಡೆಮಿ ಕಾಸರಗೋಡು. ಇಬ್ಬರು ತರಬೇತುದಾರರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಭಾರತದ ಪ್ರತಿನಿಧಿಸಿದಂತಹ ಜಗದೀಶ್ ಕುಂಬ್ಳೆ ಅವರನ್ನ ಒಂದ್ ಕಡೆ ನೋಡಿದ್ರೆ, ಇನ್ನೊಂದು ಕಡೆ KPTCL ಮಹೇಶ್ ಅವರನ್ನ ಇನ್ನೊಂದು ಭಾಗದಲ್ಲಿ ನೋಡಬಹುದು ರೈಸಿಂಗ್ ಬುಲ್ಸ್ ತಂಡದಲ್ಲಿ. ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಎಲ್ಲ ಕ್ರೀಡಾ ಪ್ರೇಮಿಗಳು ಸಹ ಮೂಕ ವಿಸ್ಮಿತರಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಸಮಬಲದ ಹೋರಾಟ ಮತ್ತೊಮ್ಮೆ ಈಕ್ವಲೈಸರ್ ನ ನಡುವೆ. ಮತ್ತೆ ಒಂದು ಹೊಸ ಪಂದ್ಯದ ಆರಂಭ ಅಂದ್ರೆ ತಪ್ಪಾಗಲಾರದು. 3.25 ನಿಮಿಷ ಹೊಸ ಪಂದ್ಯದಲ್ಲಿ
ಸದ್ಯಕ್ಕೆ 5 ಜನ ಆಟಗಾರರು ಸ್ಥಾನದಲ್ಲಿ ಬಂದಿದೆ ಟ್ಯಾಕಲ್. ಯಶಸ್ವಿ ಟ್ಯಾಕಲ್. ನೇರವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ, ಆದ್ರೆ ರೈಟ್ ಕಾರ್ನರ್ ನಾ ಹಿಂದೆ ಹೋಗೋದಿಲ್ಲ ಅಂತ ಸ್ಟಾಪ್ ಆಗ್ತಾರೆ. ಡಬಲ್ ಟೈಟ್ ಹೋಲ್ಡ್ ತೆಗೆದುಕೊಳ್ತಾರೆ. ಹಿಂದಿನಿಂದ ಫಾಲೋ ಕೂಡ ಇದೆ. ಸರಿಯಾದ ಸಮಯಕ್ಕೆ ಟ್ಯಾಕಲ್ ಬರುತ್ತೆ. ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ ನಲ್ಲಿ ಆಶೀಶ್ ಮಲಿಕ್ ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. 5 ಜನ ಆಟಗಾರರಿದ್ದಾರೆ. ಅಲ್ಲೂ ಕೂಡ ಬೋನಸ್ ಆಫ್ ಆಗಿದೆ. ಬೇಗದ ದಾಳಿಯ ಪ್ರಯತ್ನ ಮುಂದುವರೆದಿದೆ. ವಾಪಸ್ ಬರುವ ಅವಕಾಶ ಇಲ್ಲ. ಒಂದೇ ಒಂದು ಅಂಕದ ಅಂತರ. ಟ್ಯಾಕಲ್ ಇರುವುದು ತಪ್ಪಾಗಿದೆ. ತಟ್ಟಿ ಸವಾಲು ಹಾಕ್ತಾರೆ. both the team captains. Last 3 minutes to go. 3 ನಿಮಿಷಗಳ ಆಟ ಬಾಕಿ. ಎರಡು ನಿಮಿಷ 54 ಸೆಕೆಂಡ್ ಬಾಕಿ ಇದೆ. 2 ಅಂಕಗಳ ಅಂತರದ ಮುನ್ನಡೆ ಸದ್ಯಕ್ಕೆ ರೈಸಿಂಗ್ ಬುಲ್ಸ್ ತಂಡಕ್ಕೆ. ಅವನೊಂದೇ ಅಂಕವನ್ನ ರೈಸ್ ಮಾಡ್ಕೊಳ್ತಾ ಮತ್ತೆ ಬರ್ತಾ ಇದ್ದಾರೆ ರೈಸಿಂಗ್ ಬುಲ್ಸ್. 26-24 2 ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ದಾಳಿಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ತಂಡದ ವಿಶ್ವರಾಜ. ಈಗ ಆಟಗಾರ ಬೋನಸ್ ಆನ್ ಆಗಿದೆ. ಸಾಕಷ್ಟು ವೇಗದ ಬಂದು ಪಾದಗಳು ಚೆಲ್ಲುವುದಿದೆ. ಸತ್ಯಪ್ಪ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ಗೆಯಲ್ಲಿ ಸತ್ಯಪ್ಪ ಔಟ್ ಆಗಿ ಅಂಕದ ಹೊರನಡೆತಾ ಇದ್ದಾನೆ. 26-25 1 ಅಂಕದ ಮುನ್ನಡೆಯಲ್ಲಿ ರೈಸಿಂಗ್ ಬುಲ್ಸ್. ಆಶೀಶ್ ಮಲಿಕ್ ರೈಸಿಂಗ್ ಬುಲ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಇದು ಉದಯೋನ್ಮುಖ ಆಟಗಾರನನ್ನ ಇಲ್ಲಿ ಕಾಣಬೇಕಾಗಿದೆ. 5 ಆಟಗಾರ ನೋಡಿದ ಬೋನಸ್ ಇಲ್ಲದ ಸಂದರ್ಭ. ಲಾಸ್ಟ್ 2 minutes to go. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. 2 ನಿಮಿಷಗಳ ಆಟದಲ್ಲಿ 1 ಅಂಕದ ಅಂತರ. ಪಂದ್ಯದ ಗತಿಯನ್ನು ಬದಲಿಸಿದ ವಿಶ್ವರಾಜ್ 1 ಅಂಕದ ಅಂತರಕ್ಕೆ ತಮ್ಮ ತಂಡವನ್ನ ಕರೆತಂದಿದ್ದಾರೆ. ಈಕ್ವಲೈಸರ್ ಅಥವಾ ಲೀಡ್ಗೆ ಹೊತ್ತು ಬರಲಿದ್ದಾರ. ಇದೇ ದಾಳಿಯಲ್ಲಿ ಕಾದು ನೋಡಬೇಕಿದೆ. ಸಮಯ ಕಡಿಮೆ ಇದೆ, ಅಂಕ ಕೂಡ ಕಡಿಮೆ ಇದೆ ಅವರ ತಂಡಕ್ಕೆ. ಕಿಕ್ ಮಾಡುವ ಪ್ರಯತ್ನ, ಮತ್ತೆ ಬೋನಸ್ ಮಾಡುವ ಪ್ರಯತ್ನ ಈ ಬಾರಿ ಸಿಕ್ಕಿಲ್ಲ. ಆರೋಗ್ಯ ಇಲಾಖೆಯವರು ಯಾರಿದ್ರು ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಆರೋಗ್ಯ ಇಲಾಖೆಯವರು ಯಾರಿದ್ರು ಸ್ವಲ್ಪ ಜನ ಮುತ್ಕೋಬೇಡಿ ಸರ್, ಫ್ರೀ ಬಿಡಿ. ಏನಾಗಿದೆ ನೋಡಿ, ಅಥವಾ ಸಾಧ್ಯವಾದ್ರೆ ನಮ್ಮ ಆಯೋಜಕರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೋದಾ ನೋಡಿ, ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ತಲೆ ಬಿಡ್ಬಿದ್ದಲ್ಲ ಆಗಲೇ, ಈಗ ಸೆಟ್ ಆಯ್ತದು. ಆಗಲೇ ತಲೆ ಬಿಟ್ಟಿತ್ತಲ್ಲ, ಅವ್ನು ಬಿದ್ದೋದ ಮೂರ್ಛೆ. ಅದು ಅವನೇ ಮಾಡ್ಕೊಂಡಿದ್ದೆ ಏನದು, ಅದು ಏನಾಯ್ತು ನಾನು ನೋಡಿಲ್ಲ. ರಿಪ್ಲೈ ಹೊಡಿ, ಅಲ್ಲಿ ನೋಡಿ ರಿಪ್ಲೈ ಅಲ್ಲೈತೆ. ಆಗಲೇ ಹೊಡಿಬೇಕಂದ ರಿಪ್ಲೈ. 5 ನಿಮಿಷ ಬಿಟ್ಟು ಹೊಡ್ಯಕ್ಕೆ ಬರಲ್ಲ. ಯಾರು ಅಂಕಲ್ 5 ನಿಮಿಷಕ್ಕೆ ಹೊಡ್ಯಕ್ಕೆ ಬರಲ್ಲ. 1 ನಿಮಿಷ ಅಷ್ಟೇ. ನಮ್ಮ ಹುಡುಗ ಅಲ್ಲ, ನಿಮ್ಮ ಹುಡುಗ. ಆಂಬುಲೆನ್ಸ್ನವರು ಒಳಗಡೆ ಬನ್ನಿ ದಯಮಾಡಿ. ಆಂಬುಲೆನ್ಸ್ ಗಾಡಿಯವರು ದಯಮಾಡಿ ಒಳಗಡೆ ಬನ್ನಿ ಈ ಕೂಡಲೇ. ಆಂಬುಲೆನ್ಸ್ನವರು ದಯಮಾಡಿ ಎಂಟ್ರೆನ್ಸ್ಗೆ ಗಾಡಿಯನ್ನು ನಿಲ್ಲಿಸ್ಕೊಳ್ಳಿ. ಸ್ಟ್ರೆಚರ್ ತಗೊಂಡು ಬನ್ನಿ ಒಳಗಡೆಗೆ, ಗ್ರೌಂಡ್ ಒಳಗಡೆಗೆ ದಯವಿಟ್ಟು.
ಯಾರಾದ್ರೂ ಡಾಕ್ಟರ್ ಇದ್ರೆ ದಯವಿಟ್ಟು ಒಮ್ಮೆ ಕ್ರೀಡಾಂಗಣಕ್ಕೆ ಬನ್ನಿ. ಯಾರಾದ್ರೂ ಡಾಕ್ಟರ್ ಇದ್ರ? ಡಬಲ್ 277 ಇನೋವಾ ಕಾರ್ ನೋಡಿ ಯಾರ್ದು ಅಂತ ಸ್ವಲ್ಪ ಅಡ್ಡವಾಗಿ ನಿಲ್ಸಿದ್ರಲ್ಲಿ ಪ್ಲೇಯರ್ ಕರ್ಕೊಂಡು ಹೋಗೋದಕ್ಕೆ ದಯವಿಟ್ಟು ಆದಷ್ಟು ಬೇಗ. ಡಬಲ್ 277 ಇನೋವಾ ಕಾರ್ ಸ್ವಲ್ಪ ಸಹಕರಿಸಿ. ಒಂದೂವರೆ ನಿಮಿಷ ಆಟ ಬಾಕಿ ಇದೆ. 1 ನಿಮಿಷ 20 ಸೆಕೆಂಡ್ಗಳು ಬಾಕಿ ಇವೆ. 26-25 ಒಂದಂಕದ ಮುನ್ನಡೆ ರೈಸಿಂಗ್ ಬುಲ್ಸ್ ಆಶೀಶ್ ಮಲಿಕ್ ತಂಡ ಫೈನಲ್ಗೆ ಬರೋದ್ರಲ್ಲಿ ಪ್ರಮುಖ ರೂವಾರಿಯಾಗಿದ್ರು. ಫೈನಲ್ ಪಂದ್ಯವನ್ನು ಕೂಡ ಜಯಿಸಿಕೊಡಬಲ್ಲರ ಅನ್ನೋದನ್ನ ಕಾದು ನೋಡಬೇಕಿದೆ. ಈವರೆಗೆ ಉತ್ತಮವಾದ ಪ್ರದರ್ಶನ ಖಂಡಿತ ಅವರ ಕಡೆಯಿಂದ ಬಂದಿದೆ. ಆದ್ರೆ ಕೊನೆಯ 1 ನಿಮಿಷದ ಆಟದಲ್ಲಿ ಏನಾಗಬಹುದು ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ. ಯಾಕಂದ್ರೆ ಒಂದೇ ಅಂಕದ ಅಂತರ. ಲಾಸ್ಟ್ 1 ಮಿನಿಟ್ ಗೋ ಬೋತ್ ಟೀಮ್ ಕ್ಯಾಪ್ಟನ್ಸ್. ಕೊನೆ 1 ನಿಮಿಷ ಮಾತ್ರ ಎರಡೂ ತಂಡದ ನಾಯಕರ ಗಮನಕ್ಕೆ. ವಿಶ್ವರಾಜ್ 26-25 ರೈಸಿಂಗ್ ಬುಲ್ಸ್ ನ ಡಿಫೆನ್ಸ್ ಅಥವಾ ವಿಶ್ವರಾಜ? ಈ ಪ್ರಶ್ನೆಗೆ ಉತ್ತರ ಕೆಲವೇ ಸೆಕೆಂಡ್ಗಳಲ್ಲಿ. ಇರುವ ಕೆಲವೇ ಸೆಕೆಂಡ್ಗಳಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ಬಂದಿದ್ದಾರೆ. 2 ಪಾಯಿಂಟ್ಗೆ ಮನವಿ. 1 ಪಾಯಿಂಟ್ ಮಾತ್ರ ನೀಡಿದ್ದಾರೆ. 1 ಪಾಯಿಂಟ್ ಮಾತ್ರ ಅನ್ನೋದು ತೀರ್ಪುಗಾರರ ತೀರ್ಮಾನ. 26 ಈಚ್. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. 26-26 ಅಂಕವನ್ನು ಗಳಿಸಲೇಬೇಕು. ಆಶೀಶ್ ಮಲಿಕ್ ರೈಸಿಂಗ್ ಬುಲ್ಸ್ ನ ರೈಸಿಂಗ್ ಹೀರೋ ಮ್ಯಾಚ್ ವಿನ್ನರ್ ಆಗ್ತಾರ? ಇಲ್ಲಿ ಬಂದಿದೆ ಮಿಸ್ಟೇಕ್. ಸಮಯ ಬಹಳಷ್ಟು ಕಡಿಮೆ ಇದೆ. 13 ಸೆಕೆಂಡ್ಗಳು ಬಾಕಿ ಉಳಿದಿದೆ. ಇದೀಗ 27-26 1 ಅಂಕದ ಅಂತರದ ಮುನ್ನಡೆ ರೈಸಿಂಗ್ ಬುಲ್ಸ್ ತಂಡಕ್ಕೆ. ಕಂಪನಿ ಬರುತ್ತೆ. 27-26 1 ಅಂಕದ ಅಂತರದಲ್ಲಿ 13 ಸೆಕೆಂಡ್ನಲ್ಲಿ 1 ಅಂಕ ಪಡೆದ್ರೆ ಡ್ರಾ, 2 ಅಂಕ ಪಡೆದ್ರೆ ಜಯ. ಇದು ನಿಜಕ್ಕೂ ನಿಜವಾದ ಫೈನಲ್. ನೈಜ ಕಬಡ್ಡಿ ಈಗ ಕಾಣಿಸುತ್ತಾ ಇದೆ. ಮತ್ತದೇ ಚಾಲೆಂಜ್. ರೈಸಿಂಗ್ ಬುಲ್ಸ್ ಅಥವಾ ವಿಶ್ವರಾಜ್? ರೈಸಿಂಗ್ ಬುಲ್ಸ್ ನ ಡಿಫೆನ್ಸ್ ಅಥವಾ ವಿಶ್ವರಾಜ್? ಈ ಪ್ರಶ್ನೆ. ಟೆಕ್ನಿಕಲಿ ಸಮಸ್ಯೆ ಇರುತ್ತೆ. 13 ಸೆಕೆಂಡ್ ಬಾಕಿ ಇದೆ. ಅದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ 0 ಆಗುವಂತ ಸಾಧ್ಯತೆ ಇದೆ ಟೆಕ್ನಿಕಲಿ. ಹಾಗಾಗಿನೇ ರೈಟ್ ಸೈಡ್ ಕೊಡ್ತಾ ಇದ್ದಾರೆ. ಪ್ರೇಕ್ಷಕರು ದಯವಿಟ್ಟು ಸಹಕರಿಸಬೇಕಾಗತ್ತೆ. ಸಾಫ್ಟ್ವೇರ್ ಇರೋದೇ ಹಾಗೆ. ಹಾಗಾಗಿ 13 ಸೆಕೆಂಡ್ ಬಾಕಿ ಇದೆ. ಇದೀಗ ವಿಶ್ವರಾಜ್ ನಿರ್ಣಾಯಕ ಹಂತದಲ್ಲಿ ಪಂದ್ಯ, ಕುತೂಹಲ ಘಟ್ಟದಲ್ಲಿ ಪಂದ್ಯ. ಬಲಿಷ್ಠ ಆಟಗಾರನ ಬಂಧಿಸಬೇಕಾದ ಅನಿವಾರ್ಯತೆ ಇಲ್ಲದೆ ಇದ್ರೂ ಕೂಡ ಪಾಯಿಂಟ್ ಪಡೆಯಲೇಬೇಕಾದ ಅನಿವಾರ್ಯತೆ ವಿಶ್ವರಾಜ್ ಅವರಿಗೆ. ಈಗ 13 ಸೆಕೆಂಡ್ ನಲ್ಲಿ ರೇಡ್ನ 30 ಸೆಕೆಂಡ್ಗಳಲ್ಲಿ ಮುಗಿಸಬೇಕಿದೆ. ಬಹುತೇಕ ಮ್ಯಾಚ್ ಸಮಯ ಮುಗಿದಿದೆ. ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. 27-26 ಯಶಸ್ವಿ ಟ್ಯಾಕಲ್ನೊಂದಿಗೆ ಪಂದ್ಯ ಮುಕ್ತಾಯವಾಗಿದೆ.
ಒಕ್ಕಲಿಗರ ಕಪ್ 2021 ಚಾಂಪಿಯನ್ ರೈಸಿಂಗ್ ಅಷ್ಟೇ ಅದ್ಭುತವಾದಂತಹ ಪ್ರದರ್ಶನ ನಡೆದಂತಹ ಜೆಕೆ ಅಕಾಡೆಮಿ ಕಾಸರಗೋಡು ತಂಡಕ್ಕೆ ಸಹ ಅಭಿನಂದನೆಗಳು. ಒಂದು ರೋಚಕವಾದಂತಹ ಪಂದ್ಯ, ನಿಜವಾಗಲೂ ಯಶಸ್ವಿ ಕಬಡ್ಡಿ ಪಂದ್ಯ. ಅಂಕಲ್ ಅಂಕಲ್ ಹೆಂಗೆ ನಮ್ಮ ಹುಡುಗ ಬೈಕ್ ತೀಸ್ಕೊಳ್ಳಿ, ಇಲ್ಲಿ ವಾಲಂಟಿಯರ್ಸ್ ದಯವಿಟ್ಟು ಇಲ್ಲಿ ಬಂದು ಬೈಕ್ ತೀಸ್ಕೊಳ್ಳಿ ಸರ್. ಜಾಲು ಜಾಲು